ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಾಗಾರ್ಜುನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು 7 ರಿಂಗ್ ಏರ್ ಪೇಮೆಂಟ್ ರಿಂಗ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಏನಿದು 7 ಅಂದರೆ ಇದೊಂದು ಇಂಡಿಯನ್ ಬೇಸ್ಡ್ ಸ್ಟಾರ್ಟಪ್ ಕಂಪ್ನಿ. ನೀವು ಶಾರ್ಕ್ ಟ್ಯಾಂಕಲ್ಲೆಲ್ಲ ನೋಡಿರ್ಬೋದು. ಇನ್ ಕೇಸ್ ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್. ಸೊ 7 ರಿಂಗ್ ಅನ್ನೋದು ಒಂದು ಇಂಡಿಯನ್ ಬೇಸ್ಡ್ ಸ್ಟಾರ್ಟಪ್ ಕಂಪ್ನಿ. ಇವರು ಪೇಮೆಂಟ್ ರಿಂಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬೇಸಿಕಲಿ ನೀವು ಈ ಒಂದು ರಿಂಗ್ಸ್ನ ಯೂಸ್ ಮಾಡಿ ಪೇಮೆಂಟ್ ಮಾಡ್ಬೋದು. ನೀವು ಎಲ್ಲಾದರೂ ಶಾಪಲ್ಲೆಲ್ಲ ಹೋದಾಗ ಟ್ಯಾಪ್ ಟು ಪೇ ಮಾಡ್ತಿರಲ್ಲ ಕ್ರೆಡಿಟ್ ಕಾರ್ಡಲ್ಲಿ, ಸಿಮಿಲರ್ ವೇ ನೀವು ನಿಮ್ಮ ಕಾರ್ಡ್ ಬದಲು ಈ ರಿಂಗ್ನ ಯೂಸ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸೊ ನಾನು ಇವತ್ತು ಆ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಆ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸ್ತಿರುವಂಥದ್ದು 7 ರಿಂಗ್ ಸೈಜಿಂಗ್ ಕಿಟ್. ನೀವು ಈ ಒಂದು 7 ರಿಂಗಲ್ಲಿ 2 ವೇರಿಯಂಟ್ ಇದೆ, 7 ರಿಂಗ್ ಮತ್ತು 7 ರಿಂಗ್ ಏರ್ ಅಂತ. ಸೊ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ರೂ ಕೂಡ ನಿಮಗೆ ಫಸ್ಟ್ ಬರುವಂಥದ್ದು 7 ರಿಂಗ್ ಸೈಜಿಂಗ್ ಕಿಟ್. ಸೊ ಇದೇನು ಅಂದರೆ ಬೇಸಿಕಲಿ ನೀವು ರಿಂಗ್ ಸೈಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಅವರು ಈ ಒಂದು ಬಾಕ್ಸ್ನ ಕಳಿಸ್ತಾರೆ. ಇದರಲ್ಲಿ ನೀವು ನೋಡ್ಬೋದು 7 ಸೈಜಸ್ ಆಫ್ ರಿಂಗ್ಸ್ ಇದೆ. ನಿಮಗೆ ಯಾವ ಒಂದು ಸೈಜ್ ರಿಂಗ್ ಬೇಕು ಅಂತ ನೀವು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ನಂತರ ಅವ್ರಿಗೆ ಹೇಳಬೇಕು, ನನಗೆ ಈ ಒಂದು ಸೈಜ್ ಇರುವಂಥ ರಿಂಗ್ ಪರ್ಫೆಕ್ಟ್ ಫಿಟ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಾನು 6 ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವ ಬೆರಳಿಗೆ ನೀವು ಒಂದು ರಿಂಗ್ನ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಫಸ್ಟ್ ಡಿಸೈಡ್ ಮಾಡಿ, ದೆನ್ ಯು ಶುಡ್ ಸೆಲೆಕ್ಟ್ ದ ಸೈಜ್. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಂಡೆಕ್ಸ್ ಫಿಂಗರ್ಗೆ ರಿಂಗ್ ಹಾಕ್ಕೋಬೇಕು ಅಂತ 6 ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ, ವಿಚ್ ಈಸ್ ಪರ್ಫೆಕ್ಟ್ ಫಾರ್ ಮೈ ರಿಂಗ್. ಈ ಒಂದು ರಿಂಗ್ ನನಗೆ ತುಂಬ ಟೈಟು ಇಲ್ಲ, ಲೂಸು ಇಲ್ಲ. ದಿಸ್ ಇಸ್ ದ ಪರ್ಫೆಕ್ಟ್ ಫಿಟ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಈ ಒಂದು ಸೈಜ್ ಏನಿದೆ ಇದು ರಿಂಗ್ ಫಿಂಗರ್ಗೆ ಪರ್ಫೆಕ್ಟ್ ಸೈಜ್ ಇದೆ. ಸೊ ನೀವು ಮುಂಚೆನೇ ಡಿಸೈಡ್ ಮಾಡಬೇಕು ನೀವು ಯಾವ ಒಂದು ಫಿಂಗರ್ಗೆ ಈ ಒಂದು ರಿಂಗ್ನ ಯೂಸ್ ಮಾಡ್ತೀರಾ ಅಂತ. ಸೊ ದಟ್ ಈಸ್ ವೈ ಐ ಹ್ಯಾವ್ ಡಿಸೈಡೆಡ್ ದ ಸೈಜ್ ಆರ್. ಸೊ ನೀವು ಸೈಜ್ ಡಿಸೈಡ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಈ ಒಂದು ಬಾಕ್ಸಿಂದ ಕೊಟ್ಟಿದ್ದಾರೆ. ನೀವು ಆ್ಯಪ್ನ ಡೌನ್ಲೋಡ್ ಮಾಡಿ, ಇಲ್ಲಿ ಸ್ಕ್ಯಾನರ್ ಇದೆ, ಅವ್ರು ನೀವು ಪ್ಲೇಸ್ಟೋರ್ಗೆ ಹೋಗಿ ಅವ್ರ ಆ್ಯಪಲ್ ಸ್ಟೋರ್ಗೆ ಹೋಗಿ 7 ಅವರ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿ ನೀವು ನಿಮ್ಮ ಸೈಜ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೈಜ್ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಆ್ಯಕ್ಚುಯಲ್ ರಿಂಗ್ ಬರುತ್ತೆ. ಸೊ ದಟ್ ಆ್ಯಕ್ಚುಯಲ್ ರಿಂಗ್ ಇಸ್ ದಿಸ್. ನೋಡ್ಬೋದು ನೀವು ಇಲ್ಲಿ 7 ರಿಂಗ್ ಏರ್. ಇದು ಆ್ಯಕ್ಚುಯಲ್ ಪ್ರಾಡಕ್ಟ್. ನಾನು ಆರ್ಡರ್ ಮಾಡಿರುವಂಥದ್ದು ಏರ್ ವರ್ಷನ್ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಪ್ರಾಡಕ್ಟ್. ನಿಮಗೆ ಫಸ್ಟ್ ಇಲ್ಲಿ ಡಾಕ್ಯುಮೆಂಟೇಷನ್ಸ್ ಇದೆ. ಇದನ್ನು ನೀವು ಓದ್ಬೋದು, ಯಾವ ಥರ ರಿಂಗ್ ಯೂಸ್ ಮಾಡಬೇಕು, ಹೌ ಟು ಮೇಂಟೈನ್ ದಟ್ ಅಂತೆಲ್ಲ ಈ ಒಂದು ಡಾಕ್ಯುಮೆಂಟೇಷನ್ಸಲ್ಲಿರುತ್ತೆ. ದೆನ್ ಹಿಯರ್ ಕಮ್ಸ್ ದ ಆ್ಯಕ್ಚುಯಲ್ ರಿಂಗ್. ಸೊ ನೀವು ನೋಡ್ಬೋದು ಏನು ಸಖತ್ತಾಗಿದೆ ರಿಂಗ್ ಅಂತ. ಆ್ಯಂಡ್ ದ ಪ್ಯಾಕಿಂಗ್ ಈಸ್ ವೆರಿ ಗುಡ್. ನಾನು ಈ ಪ್ರೈಸಲ್ಲಿ ಈ ಥರ ಪ್ಯಾಕಿಂಗ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ರಿಂಗ್ ಆಲ್ಸೋ ತುಂಬ ಚೆನ್ನಾಗಿದೆ. ಫಿನಿಶ್ ಆಲ್ಸೋ ಇಸ್ ವೆರಿ ಗುಡ್. ಸೊ ನಾನು ಹೇಳಿದಾಗೆ ನಾನು ಆರ್ಡ್ರ್ ಮಾಡಿರುವಂಥದ್ದು 7 ರಿಂಗ್ ಏರ್ ಅಂತ. 7 ರಿಂಗ್ ಅಂತಲೂ ಇದೆ, 7 ರಿಂಗ್ ಏರ್ ಅಂತ ಇದೆ. ಎರಡರ ಬಗ್ಗೆಯೂ ನಿಮಗೆ ಆಮೇಲೆ ಡಿಫ್ರೆನ್ಸ್ ಹೇಳ್ತೀನಿ. ಫಸ್ಟ್ ನಿಮಗೆ ನಾನು ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನನ್ನ ಇಂಡೆಕ್ಸ್ ಫಿಂಗರ್ಗೆ ಪರ್ಫೆಕ್ಟ್ ಫಿಟ್ ಇದೆ, ಆಗಲೇ ಹೇಳಿದಾಗೆ ತೆಗಿಯೋಕ್ಕೆ ಕಷ್ಟವೂ ಇಲ್ಲ. ಆ್ಯಂಡ್ ಆ ಥರ ಫಿಟ್ ಇದೆ. ಸೊ ನಾನು ಇಂಡೆಕ್ಸ್ ಫಿಂಗರ್ಗೆ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಸಿ ದಿಸ್ ಹೌ ಇಟ್ ಲುಕ್ಸ್. ಪ್ರೀಮಿಯಮಾಗಿ ಕಾಣಿಸುತ್ತೆ. ಸೊ ಯಾವ ರೀತಿ ಪೇಮೆಂಟ್ ಮಾಡ್ಬೋದು ಅಂದರೆ ನೀವು ಕನ್ಸಿಡರ್ ದಿಸ್ ಆ್ಯಸ್ ಅ ಮಿಷಿನ್. ನೀವು ಪೇಮೆಂಟ್ ಮಾಡ್ತೀರಲ್ಲ ಆ ಮಿಷಿನ್, ಅದರಲ್ಲಿ ಪೇಮೆಂಟ್ ಟ್ಯಾಪ್ ಟು ಪೇ ಫೀಚರ್ ಇರಬೇಕು. ಸೊ ಅವ್ರಿಗೆ ಹೇಳ್ಬೇಕು ನೀವು ಟ್ಯಾಪ್ ಟು ಪೇ ಅಂತ. ಅವಾಗ ಅವರು ನೀವೆಷ್ಟು ದುಡ್ಡು ಅಂತ ಅದರಲ್ಲಿ ಫೀಡ್ ಮಾಡ್ತಾರಲ್ವ, ಫೀಡ್ ಮಾಡಿ ದೆನ್ ಅವ್ರು ನಿಮ್ಗೆ ಕೊಡ್ತಾರೆ. ದೆನ್ ಯು ಶುಡ್ ಜಸ್ಟ್ ಈ ಥರ ಮುಷ್ಟಿ ಮಾಡಬೇಕು ಕೈನ. ದೆನ್ ಯು ಶುಡ್ ಟ್ಯಾಪ್ ಆ್ಯಂಡ್ ರಿಮೂವ್, ಅಷ್ಟೇ. ಇಷ್ಟು ಮಾಡಿದರೆ ನಿಮಗೆ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ದೆನ್ ಇದು ಆ್ಯಕ್ಚುಲಿ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರೋದಿಲ್ಲ. ಇದೊಂದು ಸಪ್ರೇಟ್ ವ್ಯಾಲೆಟ್ ಥರ. ಅವ್ರದ್ದೊಂದು ಆ್ಯಪ್ ಏನಿದೆ ಅಂತೇಳಿ 7 ಅವ್ರದ್ದು, ಆ ವ್ಯಾಲೆಟಲ್ಲಿ ನೀವು ನಿಮ್ಮ ಆ್ಯಕ್ಚುಯಲ್ ಬ್ಯಾಂಕಿಂದ ದುಡ್ಡು ಹಾಕ್ಕೋಬೇಕು. ಸೊ ದಿಸ್ ಈಸ್ ನಾಟ್ ಲಿಂಕ್ ಟು ಯುವರ್ ಬ್ಯಾಂಕ್. ನೀವು ಯೋಚನೆ ಮಾಡೋಷ್ಟೇ ಇಲ್ಲ. ನೀವು ಎಷ್ಟು ದುಡ್ಡು ಹಾಕಿರ್ತೀರ ಅಷ್ಟು ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು 500 ರೂಪಾಯಿ ಆ ವ್ಯಾಲೆಟ್ಗೆ ಹಾಕ್ಕೊಂಡ್ರೆ ಈ ರಿಂಗಿಂದ 500 ರೂಪಾಯಿ ಮಾತ್ರ ಖರ್ಚು ಮಾಡ್ಬೋದು. ಇಟ್ ಈಸ್ ಲೈಕ್ ದ್ಯಾಟ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್. ನಿಮ್ಮ ಡೈರೆಕ್ಟ್ ಬ್ಯಾಂಕಿಗೆ ಏನು ಲಿಂಕ್ ಆಗಿರೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಸೇಫ್ಟಿ. ಏನಪ್ಪ ಅಂದರೆ ನೀವು ಇದರಲ್ಲಿ ಡೈಲಿ ಲಿಮಿಟ್ ಸೆಟ್ ಮಾಡ್ಬೋದು, ಎಷ್ಟು ಟ್ರಾನ್ಸಾಕ್ಷನ್ ಅಂತ. ಫಾರ್ ಎಕ್ಸಾಂಪಲ್ 500 ರೂಪೀಸ್ ಡೈಲಿ. ಅದಾದಮೇಲೆ ನೀವು ಯಾರು ಇನ್ ಕೇಸ್ ನೀವು ರಿಂಗ್ ಕಳ್ಕೊಂಡು ಯಾರು ಟ್ಯಾಪ್ ಮಾಡಿದ್ರೂ ಅದು ವರ್ಕ್ ಆಗೋಲ್ಲ. ದಟ್ ಈಸ್ ಒನ್ ಆಫ್ ದ ಸೇಫ್ಟಿ ಫೀಚರ್. ಆ್ಯಂಡ್ ಇನ್ ಕೇಸ್ ನೀವು ಒಂದು 10,000 ರೂಪಾಯಿ ಇಟ್ಟಿದ್ದೀರಾ ಅಂದ್ಕೊಳ್ಳಿ ವ್ಯಾಲೆಟಲ್ಲಿ, ಅದಾದಮೇಲೆ ನೀವು ಯಾರೋ ರಿಂಗ್ ಕಳೆದೋಯ್ತು, ಇನ್ ಕೇಸ್ ಟ್ಯಾಪ್ ಮಾಡಿರೂ 5,000 ಮೇಲೆ ಅವರು ಮನಿನ
ಸ್ಪೆಂಡ್ ಮಾಡಬೇಕು ಅಂದರೆ ಪಿನ್ ಹಾಕಬೇಕಾಗುತ್ತೆ. ಸೊ ಓನ್ಲಿ ಅಪ್ ಟು 5,000 ಇದು ನಿಮಗೆ ಪಿನ್ ಇಲ್ದಿರ ಸುಮ್ಮನೆ ಟ್ಯಾಪ್ ಟು ಪೇ. ಆಫ್ಟರ್ 5,000 ನೀವು ಏನೇ ಸ್ಪೆಂಡ್ ಮಾಡಿದ್ರೂ ಪಿನ್ ಹಾಕಬೇಕಾಗುತ್ತೆ. ದಟ್ ಈಸ್ ಆಲ್ಸೋ ದ ಸೇಫ್ಟಿ ಫೀಚರ್, ಆಯಿತಾ. ಸೊ ದಿಸ್ ಇಸ್ ದ ಥಿಂಗ್. ನೀವು ಆಗಲೇ ಹೇಳಿದಾಗೆ ಬ್ಯಾಂಕ್ ಡೈರೆಕ್ಟ್ ಲಿಂಕ್ ಇಲ್ಲ ಆ್ಯಂಡ್ ವ್ಯಾಲೆಟ್ ಇದೆ, ಎವ್ರಿಥಿಂಗ್ ಈಸ್ ಗುಡ್, ಸೇಫ್ಟಿಯಾಗೇ ಇದೆ. ಸೊ ನಾನು ಆಗಲೇ ಹೇಳಿದಾಗೆ ಇದು 7 ರಿಂಗ್ ಏರ್. 7 ರಿಂಗ್ ಅಂತಲೂ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ 7 ರಿಂಗ್ ಬಂದ್ಬಿಟ್ಟು ನಿಮಗೆ ಗ್ಲಾಸಿ ಫಿನಿಷಲ್ಲಿ ಬರುತ್ತೆ, ಇದು ಮ್ಯಾಟ್ ಫಿನಿಷಲ್ಲಿ ಬರುತ್ತೆ. ದಟ್ ಈಸ್ ಒನ್ ಡಿಫ್ರೆನ್ಸ್, ರೈಟ್. ಆಮೇಲೆ ಇನ್ನೊಂದು 7 ರಿಂಗ್ ಅಂತ ಏನು ಹೇಳಿದೆ, ಅದಕ್ಕೆ ನಿಮಗೆ ಮಾಡೋವಂಥ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ 1% ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದರೆ ಲಿಮಿಟ್ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ಈ ಒಂದು ರಿಂಗಿಂದ ಸ್ಪೆಂಡ್ ಮಾಡಿದ್ರೆ 1000 ರೂಪೀಸ್ ಬರುತ್ತೆ, 2 ಲ್ಯಾಕ್ ಸ್ಪೆಂಡ್ ಮಾಡಿದ್ರೆ 2000 ಬರುತ್ತೆ. ಅದೇ ರೀತಿ ಲಿಮಿಟ್ ಇಲ್ಲ ನಿಮಗೆ. ಸೊ ಟೋಟಲಿ ಇನ್ನೊಂದು ಹೇಳೋದು ಮರ್ತೋದೆ, ದಿಸ್ ಈಸ್ ಹ್ಯಾವಿಂಗ್ 4.5 years ವ್ಯಾಲಿಡಿಟಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ರೆಡಿಟ್ ಕಾರ್ಡ್ಗೂ ಕೂಡ ಇಷ್ಟು ದಿನ ಆದಮೇಲೆ ಹೊಸ ಕಾರ್ಡ್ ಕೊಡಬೇಕು ಅಂತ ರೂಲ್ಸ್ ಇದೆ ಅಲ್ವಾ, ಅದೇ ರೀತಿ 4.5 years ಬರುತ್ತೆ ಅಷ್ಟೇ ವ್ಯಾಲಿಡಿಟಿ. ಅಲ್ಲಿ ತನಕ ಯೂಸ್ ಮಾಡ್ಬೋದು. ಆ್ಯಂಡ್ 1 year ವ್ಯಾರಂಟಿ ಕೂಡ ಇರುತ್ತೆ. ಇನ್ ಕೇಸ್ ಏನಾನ ಇಶ್ಯೂಸ್ ಆದರೆ ಈ ರಿಂಗಿಗೆ 1 year ಕಂಪ್ನಿ ವ್ಯಾರಂಟಿ ಇದೆ, 4.5 years ವ್ಯಾಲಿಡಿಟಿ ಇದೆ. ಸೊ 4.5 years ತನಕ ನೀವು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ನೀವು ಬೇಕಂದರೆ ಮತ್ತೆ ಇನ್ನೊಂದು ತೊಗೋಬೋದು, ರೈಟ್. ಸೊ 7 ರಿಂಗಲ್ಲಿ ನೀವು 4.5 years ತನಕ ಎಷ್ಟು ಸ್ಪೆಂಡ್ ಮಾಡಿರೋ ಫಾರ್ ಎವ್ರಿ ಟ್ರಾನ್ಸಾಕ್ಷನ್, ಸೇ 2 ಲ್ಯಾಕ್ 3 ಲ್ಯಾಕ್ 4 ಲ್ಯಾಕ್, ಫಾರ್ ಎಕ್ಸಾಂಪಲ್ 4 ಲ್ಯಾಕ್ಸ್ ಮಾಡಿದರೆ 4,000 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಆ ಥರ 1% ಕ್ಯಾಶ್ ಬ್ಯಾಕ್ ಬರ್ತಾನೆ ಇರುತ್ತೆ. ಬಟ್ 7 ರಿಂಗ್ ಏರಲ್ಲಿ ನಿಮಗೆ ಅಪ್ ಟು 1 ಲ್ಯಾಕ್ ಅಂದರೆ 1,000 ರೂಪಾಯಿ ಬರುತ್ತೆ. 1 ಲ್ಯಾಕ್ ಖರ್ಚು ಮಾಡಿದ ತಕ್ಷಣ 1,000 ರೂಪಾಯಿ ಬರುತ್ತಲ್ವ, ಅಲ್ಲಿ ತನಕ 1% ಕ್ಯಾಶ್ ಬ್ಯಾಕ್ ಬರುತ್ತೆ. ಆಫ್ಟರ್ 1 ಲ್ಯಾಕ್ ನೀವೇನೇ ಸ್ಪೆಂಡ್ ಮಾಡಿದ್ರೂ 0.5% ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ದಟ್ ಈಸ್ 200 ರೂಪೀಸ್ಗೆ 1 ರೂಪಿ ಕ್ಯಾಶ್ ಬ್ಯಾಕ್. ದಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ಸೊ ನನಗನ್ಸಿದ್ದು ಬೆಟರ್ ವ್ಯಾಲ್ಯೂ 7 ರಿಂಗ್ ಏರ್ ಅಂತಲೇ ಅನಿಸುತ್ತೆ. ನೀವು ಏನು ಕ್ಯಾಶ್ ಬ್ಯಾಕ್ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ ಅಂತ. ನನಗೆ ಆಮೇಲೆ ಮ್ಯಾಟ್ ಫಿನಿಶ್ ಇಸ್ ವಾಟ್ ಐ ಪ್ರಿಫರ್. ಸೊ ಗ್ಲಾಸಿಗಿಂತ ಇದು ಚೆನ್ನಾಗಿದೆ ಆ್ಯಂಡ್ ಇದು ಸ್ವಲ್ಪ ವೆಯ್ಟ್ ಕೂಡ ಕಡಿಮೆ ಇದೆ. ದಟ್ಸ್ ವೈ ಐ ಟುಕ್ ದಿಸ್. ಈ ಒಂದು ರಿಂಗ್ನ ಪ್ರೈಸ್ ಬಂದು 1,477. ನೀವು 7 ರಿಂಗ್ ತೊಗೋತಿರೋ ಗ್ಲಾಸಿ ವರ್ಷನ್ ಅಂದರೆ 3,777 ಇರಬೇಕು ಇವಾಗ ಕರೆಂಟ್ ಪ್ರೈಸು. ಇನ್ ಕೇಸ್ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕ್ ಹಾಕಿರ್ತೀನಿ, ಸೊ ಅದರಿಂದ ಬೈ ಮಾಡಿದ್ರೆ 150 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಏನು ರಿಂಗ್ ತೊಗೋತೀರ 1,477 ಅದರಲ್ಲಿ 150 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ನೀವು 7 ರಿಂಗ್ ತೊಗೊಂಡ್ರೆ ಅದರಲ್ಲಿ 3,500 ರೂಪೀಸ್ ಏನಿದೆ ಅದರಲ್ಲಿ ನಿಮಗೆ 150 ಡಿಸ್ಕೌಂಟ್ ಆಗಿ ದೆನ್ ಯು ಕ್ಯಾನ್ ಬೈ ದಟ್ ರಿಂಗ್. ಸೊ ಐ ವುಡ್ ರೆಕಮೆಂಡ್ ದಿಸ್ ರಿಂಗ್. ತುಂಬ ಕೂಲಾಗಿದೆ ಆ್ಯಂಡ್ ಕ್ವಾಲಿಟಿ ಈಸ್ ಆಲ್ಸೋ ವೆರಿ ಗುಡ್. ಈ ಒಂದು ರಿಂಗಿಂದ ನೀವು ಪೇಮೆಂಟ್ ಮಾಡಿದ್ರೆ ತುಂಬ ಜನ ಇದನ್ನು ನೋಡಿ ಆಶ್ಚರ್ಯಪಡ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಲೈಕ್ ಫೋನ್ ಅವಶ್ಯಕತೆ ಇಲ್ಲ, ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಗಾಡಿ ಓಡಿಸ್ತಿದ್ದೀರಾ, ಪೆಟ್ರೋಲ್ ಬಂಕ್ ಹೋಗ್ತೀರಾ, ಅಲ್ಲ ಫೋನ್ ತೆಗೆದು ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಟ್ಯಾಪ್ ಆ್ಯಂಡ್ ಗೋ, ದಟ್ಸ್ ಇಟ್, ಸಿಂಪಲ್. ಆ್ಯಂಡ್ ಮೆಟ್ರೋಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅವ್ರ ಆ್ಯಪಲ್ಲಿ ಮೆಟ್ರೋಗೂ ಕೂಡ ಯೂಸ್ ಮಾಡ್ಬೋದು ಅಂತ ಹಾಕಿದ್ದಾರೆ. ಸೊ ರೀಚಾರ್ಜ್ ಮಾಡಿ ಜಸ್ಟ್ ಟ್ಯಾಪ್ ಆ್ಯಂಡ್ ಗೋ. ಕಾರ್ಡು ಬೇಡ, ಮೆಟ್ರೋ ಕಾರ್ಡು ಬೇಡ, ದುಡ್ಡು ಪೇ ಮಾಡೋದು ಬೇಡ, ವಾಟ್ಸಪ್ಪಲ್ಲಿ ಟಿಕೆಟ್ ತೊಗೊಳ್ಳೋದು ಬೇಡ, ಏನೂ ಬೇಡ. ಎವ್ರಿಥಿಂಗ್ ಈಸ್ ಸಿಂಪಲ್, ಜಸ್ಟ್ ಟ್ಯಾಪ್ ಆ್ಯಂಡ್ ಗೋ. ಈ ಒಂದು ರಿಂಗ್ ನಿಮ್ಮ ಹತ್ರ ಇರಬೇಕಷ್ಟೆ. ಸೊ ದಿಸ್ ಈಸ್ ಅಬೌಟ್ ದ ಪ್ರಾಡಕ್ಟ್. ಸೊ ಫೈನಲಿ ಐ ವುಡ್ ರೆಕಮೆಂಡ್ ಯು ಟು ಬೈ ದಿಸ್ ಇಫ್ ಯು ವಾಂಟ್ ಟು ಬೈ ದಿಸ್. ನಾನು ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಇರುತ್ತೆ. ಯು ಕ್ಯಾನ್ ಬೈ ಇಟ್ ಫ್ರಮ್ ದೇರ್ ಆ್ಯಂಡ್ ಗೆಟ್ ಡಿಸ್ಕೌಂಟ್. ಸೊ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.